ಎಲ್ರಿಗೂ ನಮಸ್ಕಾರ. ಮನ್ಸು ಶಾಕಾಹಾರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಉಡುಪಿಯ ಯುನೀಕ್ ರೆಸಿಪಿ ರಂಭಾಪಾಕ ಅಂದರೆ ನೇಂದ್ರ ಬಾಳೆಹಣ್ಣಿನ ಜಾಮೂನು ಅಂತಲೂ ಹೇಳ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹೆಸರು ಥರನೇ ಇದರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ 3 ನೇಂದ್ರ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಇವಾಗ ಸಿಪ್ಪೆ ಸುಲ್ಕೊಂಡು ಹೆಚ್ಚಿ ಇಟ್ಕೋಬೇಕು. ನೇಂದ್ರ ಬಾಳೆಹಣ್ಣನ್ನು ನಾವೀಗ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಮಾಡಲಿಕ್ಕೆ ಸ್ವಲ್ಪ ದಪ್ಪನಾಗಿ ಕಟ್ ಮಾಡ್ಕೋಬೇಕು. ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿ ಬರಲ್ಲ. ಈ ಸ್ವೀಟ್ನ ಮಾಡಲಿಕ್ಕೆ ನಾವು ನೇಂದ್ರ ಬಾಳೆಹಣ್ಣನ್ನೇ ತಗೋಬೇಕು. ನಾರ್ಮಲ್ ಬಾಳೆಹಣ್ಣನ್ನು ತಗೊಂಡ್ರೆ ನಾವು ತುಪ್ಪದಲ್ಲಿ ಕರೆದಾಗ ತುಂಬ ಮೆತ್ತಗಾಗಿ ಅದು ತಿನ್ನಲಿಕ್ಕೆ ರುಚಿನೇ ಇರಲ್ಲ. ಸೊ ನೇಂದ್ರ ಬಾಳೆಹಣ್ಣನ್ನೇ ನಾನಿಲ್ಲಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಎಣ್ಣೆ ಯೂಸ್ ಮಾಡಬಾರ್ದು, ತುಪ್ಪದಲ್ಲಿನೇ ಬಾಳೆಹಣ್ಣನ್ನು ಕರ್ಕೋಬೇಕು. ತುಪ್ಪದಲ್ಲೇ ಕರಿಬೇಕು ಅಂತಂದರೆ ಸಾಕಷ್ಟು ತುಪ್ಪ ಬೇಕಾಗುತ್ತೆ ಅಂತ ಅನ್ಕೋಬೇಡಿ. ನಾನು 3 ನೇಂದ್ರ ಬಾಳೆಹಣ್ಣಿಗೆ ಒಂದು 4 ಚಮಚ, ದೊಡ್ಡ ಚಮಚನೇ ತೊಗೊಂಡಿದ್ದೀನಿ, ಅಷ್ಟು ತುಪ್ಪನ ಮಾತ್ರ ಹಾಕ್ಕೊಂಡಿದ್ದೀನಿ. ತುಂಬ ಹೈ ಫ್ಲೇಮಲ್ಲ, ತುಂಬಾ ಲೋ ಫ್ಲೇಮಲ್ಲ, ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕಂಟಿನ್ಯೂಸ್ ಆಗಿ ತಿರ್ಸ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ನಾರ್ಮಲ್ ಆಗಿ ನಾವು ಜಾಮೂನೆಲ್ಲ ಕರಿತೀವಲ್ಲ, ಡಾರ್ಕ್ ಕಲರ್ ಆಗಿ, ಡಾರ್ಕ್ ಬ್ರೌನ್ ಕಲರು, ಆ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗನೆ ಬ್ರೌನ್ ಕಲರ್ ಆಗುತ್ತೆ. ಒಳಗಡೆ ಬಾಳೆಹಣ್ಣು ಚೆನ್ನಾಗಿ ಬೆಂದಿಲ್ಲ ಅಂತಂದರೆ ಸ್ವೀಟು ಚೆನ್ನಾಗಿ ಬರಲ್ಲ. ಈ ಸ್ವೀಟ್ನ ನೀವು ಮಾಡಿಟ್ಕೊಂಡು ತಿನ್ನೋವಂಥದ್ದಲ್ಲ, ಯಾವಾಗ ಬೇಕೋ ಆವಾಗ ಮಾತ್ರ ಮಾಡ್ಕೋಬೇಕು. ಒಂದೇ ದಿನದಲ್ಲಿ ಖಾಲಿ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಅದು ನೆಕ್ಸ್ಟ್ ಡೇ ಅಥವಾ ಅದ್ರ ನೆಕ್ಸ್ಟ್ ಡೇ ತಿಂತೀವಿ ಇಟ್ಕೊಂಡು ಅಂತಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗುತ್ತೆ, ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಹೊಂಬಣ್ಣ ಬರೋ ತನಕ ನೇಂದ್ರ ಬಾಳೆಹಣ್ಣನ್ನು ಕರೆದಿಟ್ಕೋಬೇಕು. ಹೆಚ್ಚಿಟ್ಕೊಂಡಿರುವಂತಹ ಎಲ್ಲ ಬಾಳೆಹಣ್ಣುಗಳನ್ನು ನಾನಿಲ್ಲಿ ಕರೆದಿಟ್ಕೊಳ್ತಾ ಇದ್ದೀನಿ. 3 ಬಾಳೆಹಣ್ಣನ್ನು ತಗೊಂಡಿದ್ದೆ. ಈಗ ಅದಿಷ್ಟು ಕರೆದ ಮೇಲೂ ಸಹ 4 ಚಮಚ ತುಪ್ಪದಲ್ಲಿ ಕೇವಲ 1ರಿಂದ 1.5 ಚಮಚದಷ್ಟು ಮಾತ್ರ ತುಪ್ಪ ಯೂಸ್ ಆಗಿರೋದು. ಇನ್ನು ಇಷ್ಟು ತುಪ್ಪ ಉಳ್ಕೊಂಡಿದೆ, ಇದನ್ನು ಬೇರೆ ಡಿಶ್ಗಳಿಗೆ ಯೂಸ್ ಮಾಡಬಹುದು. ಇದಕ್ಕೆ ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕಕ್ಕೆ ನಾನಿಲ್ಲಿ 3/4 ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಒಂದೆಳೆ ಪಾಕ ಮಾಡ್ಕೋಬೇಕು. ಈಗ ಇದು ಚೆನ್ನಾಗಿ ಕುದಿತಾ ಇದೆ, ಪಾಕನೂ ಕೂಡ ಪರ್ಫೆಕ್ಟಾಗಿ ಆಗಿದೆ. ಈ ರೀತಿ ನಾವು ಕೈಯಿಂದ ಟೆಸ್ಟ್ ಮಾಡಿದಾಗ ಒಂದೆಳೆ ನೀಟಾಗಿ ಬರಬೇಕು, ಮಧ್ಯ ಕಟ್ ಆಗಬಾರ್ದು. ಈ ರೀತಿ ಬಂದರೆ ಪಾಕ ಆಗಿದೆ ಅಂತ ಅರ್ಥ. ಇದಕ್ಕೆ ನೀವು ಬೇಕಿದ್ದರೆ ಫ್ಲೇವರ್ಗೆ ಏಲಕ್ಕಿ ಪುಡಿ ಕೂಡ ಹಾಕೋಬಹುದು. ಕರೆದಿಟ್ಕೊಂಡಿರುವಂತಹ ಎಲ್ಲ ಬಾಳೆಹಣ್ಣುಗಳನ್ನು ನಾನು ಬಿಸಿ ಪಾಕದಲ್ಲಿ ಹಾಕ್ತಾ ಇದ್ದೀನಿ. ಬಿಸಿ ಪಾಕದಲ್ಲಿ ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಸಾಕು. ರಂಭಾಪಾಕ ಅಥವಾ ನೇಂದ್ರ ಬಾಳೆಹಣ್ಣಿನ ಜಾಮೂನು ರೆಡಿ ಆಯಿತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ. ನಮಸ್ಕಾರ.